ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ ಮ್ಯಾಜಿಕ್ ವರ್ಡ್ಗೆ ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ಕೊಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದು ಮರಿಬೇಡಿ. ಇಲ್ಲಿ ಶಾರದಾ ಅವ್ರು ಸಿಕ್ಕಿರ್ತಾರೆ. ಭೂಮಿ ಅಪ್ಕೊಳ್ತಾಳೆ. ಅಪ್ಕೊಂತಿದ್ದಾಗೇನೆ ಕುಕ್ಕತಾಳೆ. ಎಲ್ಲರನ್ನು ಕುಕ್ಕುತ್ತಿದ್ದಾಗೇನೆ ಶ್ರವಣ್ ಮನೆಯವರೆಲ್ಲರೂ ಕೂಡ ಓಡ್ ಬರ್ತಾರೆ. ಶ್ರವಣ್ ಪಾಪ ತಡಿಯೋಕ್ಕಾಗದೆ ಅಪ್ಕೊಳ್ತಾರೆ, ನನ್ನ ಹೆಂಡತಿ ಶಾರದಾ ಸಿಕ್ಬಿಟ್ಲಲ್ಲ ಅಂತ ಹೇಳಿ. ಎಲ್ಲಿದ್ದೆ ಶಾರದಾ, ಇಷ್ಟು ದಿನ ನನ್ನ ಬಿಟ್ಟು ಎಲ್ಲಿಗೆ ಹೋಗಿದ್ದೆ, ನಿನಗೆ ನನ್ನ ನೆನಪೇ ಆಗಲಿಲ್ವಾ? ಸಂಗೀತನೂ ಕೂಡ ಬರ್ತಾರೆ. ಶಾರದಾ, ನಾನು ಸಂಗೀತ ನೋಡು, ಮನೆಯವರೆಲ್ಲರೂ ಕೂಡ ಇದ್ದೀವಿ, ನಿನಗೆ ಗೊತ್ತಾಗ್ತಾ ಇಲ್ವಾ ಶಾರದಾ? ಗೊತ್ತಾಗ್ತಾ ಇಲ್ವಾ ನಾವು ಯಾರು ಅಂತ? ನೋಡು, ನಾವೆಲ್ಲ ಇದ್ದೀವಿ, ಇನ್ಮೇಲೆ ನಿನಗೆ ಭಯ ಇಲ್ಲ. ಭೂಮಿನೂ ಅಂತಾಳೆ, ಅಮ್ಮ ನಿಮಗೇನೂ ಆಗೋದಿಲ್ಲ, ಇನ್ಮೇಲೆ ನಾವೆಲ್ಲ ನಿಮ್ಮ ಜೊತೆಲಿರ್ತೀವಿ, ಯಾರು ನಿಮ್ಮನ್ನು ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾಳೆ. ಭಾಳ ಖುಷಿ ಆಗುತ್ತೆ ಪಾಪ ಎಲ್ರಿಗೂ ಕೂಡ. ಭೂಮಿ ಆಗ್ತಾನೆ ಮಂಡಿಕಾಲಲ್ಲಿ ಅವಳು ಮೆಟ್ಲತ್ತಿ ದೇವ್ರಿಗೆ ಶಿವಲಿಂಗಕ್ಕೆ ನೀರು ತುಂಬಿದ್ದು ಬಿಂದಿಗೆಯಲ್ಲಿ ನೀರು ತಂದು ಅಭಿಷೇಕ ಮಾಡ್ತಾ ಇರ್ತಾಳೆ. ಜೊತೆಗೆ ಮೌನವ್ರತನೂ ಕೂಡ ಆಚರಿಸ್ತಾ ಇರ್ತಾಳೆ. ಒಂದು ಗಳಿಗೆ ಅವಳು ಒಂದು ಬಿಂದಿಗೆ ನೀರು ಎತ್ಕೊಂಡು ಬರ್ತಾ ಇರ್ತಾಳೆ. ನೀರು ಎತ್ಕೊಂಡು ಬರ್ತಿದ್ದ ಹಾಗೇ ಅಲ್ಲಿ ಶಾರದಮ್ಮನವ್ರು ಕಾಣ್ತಾರೆ. ಆ ಕಡೆಯಿಂದ ಭದ್ರ ಹುಡ್ಕೊಂಡು ಬರ್ತಾನೆ. ಆ ಭದ್ರ ಹುಡ್ಕೊಂಡು ಬರ್ತಿದ್ದಾಗೇ ಇಲ್ಲಿ ಭೂಮಿ ತಕ್ಷಣವೇ ದೇವರು ಆಶೀರ್ವಾದ ಇದೆ ಅನ್ನೋದಕ್ಕೆ ಸಾಕ್ಷಿಯಾಗಿ ಆ ಪರಮೇಶ್ವರನ್ನೇ ಕರುಣೆ ತೋರಿಸ್ಬಿಡ್ತಾನೆ. ನೋಡ್ಬಿಡ್ತಾಳೆ ಭೂಮಿ. ತುಂಬಿದ ಬಿಂದಿಗೆ ಕೈಲಿರುತ್ತೆ, ಶಾರದಮ್ಮನವರಲ್ಲಿ ಇದ್ದಾರೆ. ಅವಳಿಗೆ ವ್ರತ ಪೂರ್ಣ ಮಾಡಿ ಮೌನವ್ರತ ಪೂರೈಸದೆ ಬಂದರೆ ಎಲ್ಲಿ ಮಿಸ್ ಆಗ್ತಾರೋ ಅನ್ನೋ ಭಯ ಅವಳಿಗೆ. ಆದರೂ ಕೂಡ ಬೇಗ ಬೇಗ ಹೋಗ್ಬಿಟ್ಟು ಆ ನೀರಿನಲ್ಲಿ ಶಿವಲಿಂಗಕ್ಕೆ ಅಭಿಷೇಕ ಮಾಡಿಬಿಟ್ಟು ಅವಳು ಹೇಳೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾಳೆ. ಏನು ಪ್ರಯತ್ನ ಪಡ್ತಾ ಇದ್ದಾಳೆ ಅಜಿತ ಅಂತೇಳಿ ಸಂಗೀತ ಅಂತಾರೆ. ನಮ್ಮ ನನಗೂ ಗೊತ್ತಾಗ್ತಾ ಇಲ್ಲ, ಮನೋರಥದಲ್ಲಿ ಇದ್ದಾಳಲ್ಲ, ಹಾಗಾಗಿ ನನಗೂ ಅರ್ಥ ಆಗ್ತಾ ಇಲ್ಲ ಅಂತಾರೆ. ಶ್ರವಣ್ಣು ಎಲ್ಲ ಖುಷಿ ಪಡ್ತಾರೆ. ಪಾಪ ಅವಳು ಕಷ್ಟಪಡೋದನ್ನು ನೋಡಿ ನಿಲ್ಲಿಸ್ಬಿಡು ಅಂತಾರೆ ಸಂಗೀತ. ಆದರೂ ಅವಳು ನಿಲ್ಲಿಸೋದಿಲ್ಲ. ಸರಿ, ಶಿವಲಿಂಗಕ್ಕೆ ಯಾವಾಗ ನೀರಿನ ಅಭಿಷೇಕ ಆಗುತ್ತೆ, ಜಲಾಭಿಷೇಕ ಆಗ್ತಿದ್ದಾಗೇ ಸತ್ಯಣ್ಣ ಹೇಳ್ತಾರೆ, ಇಷ್ಟು ಸಾಕಲ್ವ ಶಾಸ್ತ್ರ ಪ್ರಕಾರ, ಸುಸ್ತಾಗಿದ್ದಾಳೆ ಇದ್ದಾಗೆ ಸಾಕು ಅಂತೇಳಿ ಸಾಕು ಮಾಡ್ತಾರೆ. ಎಲ್ಲ ಮಂಗಳಾರತಿ ಆಗುತ್ತೆ. ನಿನ್ನ ಮೌನವ್ರತ ನಿಲ್ಸಮ್ಮ ಅಂತಾರೆ. ತಕ್ಷಣ ಭೂಮಿ, ನಾನು ಶಾರದಮ್ಮನವ್ರು ನೋಡಿದೆ ಗೋಪುರದ ಹತ್ರ ಅಂತಾರೆ. ಎಲ್ಲ ಓಡೋಡಿ ಬರ್ತಾರೆ. ಆ ಕ್ಷಣದಲ್ಲಿ ಕಾಣಿಸೋದಿಲ್ಲ. ಎಲ್ಲಿ ಹೋದ್ರು ಅಂತ ಹೇಳಿ ಎಲ್ಲ ಕಡೆ ಹುಡುಕ್ತಾರೆ. ನೋಡಿ, ದೇವರು ವರ ಕೊಟ್ಟರೆ ಎಷ್ಟು ಬೇಗ ಫಲಿಸ್ತದೆ ಮಾಡಿದಂಥ ವ್ರತಕ್ಕೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಸರಿ, ಎಲ್ಲ ಕಡೆ ಹುಡ್ಕೋತಾರೆ. ನೀನು ಇಲ್ಲೇ ಕೂತ್ಕೊಂಡು ಮೆಟ್ಲು ಮೇಲೆ ನಾವೆಲ್ಲ ಒಳಗಡೆ ನೋಡ್ಕೊಬರ್ತೀವಿ ಅಂತ ಹೋಗ್ತಾರೆ. ಆಮೇಲೆ ದೇವಿಯಾನಿ ಬರ್ತಾರೆ. ದೇವಿಯಾನಿನೂ ಕೂಡ ಅಲ್ಲೇ ಕೂರಿಸ್ಬಿಟ್ಟು ಹೋಗ್ತಾಳೆ, ಯಾಕೆಂದರೆ ಅವಳಿಗೆ ತಾನೇ ಬೇಕಾಗಿರೋದು. ಇಲ್ಲಿ ಭೂಮಿ ಕೂತಿರ್ತಾಳೆ. ಅಷ್ಟೇ ಮತ್ತೆ ಶಾರದಮ್ಮನವ್ರು ಅಲ್ಲಿಗೆ ಬರ್ತಾರೆ. ಬರ್ತಿದ್ದಾಗೇ ಭೂಮಿ ನೋಡ್ತಾಳೆ. ಅಮ್ಮ ಶಾರದಮ್ಮ ಅಂತ ಓಡೋಗಿದ್ದು ಹಪ್ಕೊಳ್ತಾಳೆ. ಎಲ್ಲೋಗಿದ್ರಿ ನೀವು ಅಮ್ಮ ಇಷ್ಟೊತ್ತು? ಈಗ ತಾನೇ ನಾನು ಇಲ್ಲಿ ನೋಡ್ಬಿಟ್ಟು ಒಳಗೆ ಹೋಗಿ ಬರೋಷ್ಟೊತ್ತಿಗೆ ಎಲ್ಲೋಗಿದ್ರಿ? ನೀವು ಎಲ್ಲೂ ಹೋಗಂಗೆ ಕೂಡ್ದಮ್ಮ, ಎಲ್ಲೂ ಹೋಗ್ಬೇಡಿ, ನೋಡಿ ಮನೆಯವ್ರು ಎಲ್ಲರೂ ಕೂಡ ಬಂದಿದ್ದೀವಿ, ನಿಮಗೋಸ್ಕರ ಇಷ್ಟು ಕಷ್ಟಪಡ್ತಾ ಇದ್ದೀವಮ್ಮ ಅಂತ ಪಾಚ ಕೊಡ್ತಾಳೆ. ಹಂಗೇನೆ ತಾಯಿ ಮಗಳು, ನಿಜವಾಗೂ ಕೂಡ ತಾಯಿ ಮಗಳ ಬಾಂಧವ್ಯ ಅದು, ಹೌದಲ್ವಾ? ಆ ಕೊರಳರಿಯದೇ ಇರ್ತಕ್ಕಂಥ ಕರುಳರಿಯುತ್ತೆ ಅನ್ನೋದನ್ನು ಅಲ್ಲಿ ತಾಯಿಗೆ ತನ್ನ ಮಗಳೇ ಅಂತ ಗೊತ್ತಾಗ್ತಾ ಇದೆ. ಹಾಗಾಗಿ ಒಪ್ಕೊಂಡಿದ್ರೆ ಅವಳಿಗೆ ಎಲ್ಲೋ ಒಂದು ಕಡೆ ತಾಯಿ ಹೃದಯಕ್ಕೆ ಆನಂದ, ಸಂತೋಷ. ಇಬ್ಬರು ಕೂಡ ಒಂದಾದಂಥ ಆ ಸುಂದರವಾದಂಥ ಮಿಲನ, ಆ ಕ್ಷಣ, ತಾಯಿ ಮಗಳ ಮಿಲನದ ಆ ಸುಂದರವಾದಂಥ ಕ್ಷಣ. ಸರಿ, ಅವರು ಒಂಥರ ಸುಸ್ತಾದಂಗೆ ಬೀಳ್ತಾರೆ. ಪಾಪ ಓಡೋಡಿ ಬಂದಿರ್ತಾರಲ್ಲ, ನೀರು ಬೇಕಾ ಅಮ್ಮ, ತರ್ತೀನಿ, ಎಲ್ಲೂ ಹೋಗಂಗೆ ಕುಡ್ದು ನೀವು ಇಲ್ಲೇ ಇರಬೇಕು ಆಯಿತಾ ಅಂಥೇಳಿ ಒಂದು ಗಳಿಗೆ ಆ ಕಡೆಗೆ ನೀರು ತರಕ್ಕೆ ಅಂತ ಹೋಗ್ತಾಳಪ್ಪ. ಖತರ್ನಾಕಿ ಅಶ್ವಿನಿ ಹಿಂದೆನೇ ಹಿಂಬಾಲಿಸ್ತಿರ್ತಾಳೆ, ಯಾಕೆ ಮಗಳಾಗಿ ಸೇರ್ಕೋಬೇಕು ಅಂತ. ಪಾಪಿ ಬಂದಿದ್ದು ಅದು ಯಾವ ಗಳಿಗೆಯಲ್ಲಿ ಓಡಿ ಬರ್ತಾಳೋ, ಇಲ್ಲಿ ಕುಕ್ಕೊಂಡು ಹೋಗ್ತಾಳೆ ಭೂಮಿ. ಸಾಹೇಬ್ರೆ ಬನ್ನಿ ಅಂತ ಅವರೆಲ್ಲ ಭೂಮಿ ಧ್ವನಿ ಕೇಳ್ತಾ ಇದೆ ಅಂತ ಈಚೆಗೆ ಹುಡುಗ ಬರೋಷ್ಟೊತ್ತಿಗೆ ಪಾಪಿ ಅಶ್ವಿನಿ ನೀರು ತೊಗೊಂಡು ಕುಡಿಸ್ತಾ ಇರ್ತಾಳೆ. ಏನು ನಾನೇ ಕಾಪಾಡಿಬಿಟ್ಟೆ ಅನ್ನೋಂಗೆ. ಆದರೂ ಕೂಡ ಪೊಲೀಸ್ ಇನ್ಸ್ಪೆಕ್ಟ್ರಲ್ವೇ ಅಜಿತ್ತು ಬಿಡ್ತಾರ, ಸುಮ್ಮನೆ ಇರ್ತಾರ? ಅಲ್ಲಿ ಜೋಗ್ತಿ ಅಮ್ಮ ಬೇರೆ ಮತ್ತೆ ನುಡಿದಿರ್ತಾರೆ ಭವಿಷ್ಯನ. ಎದುರುಬೇಡ ಮಗಳ, ಖಂಡಿತ ಒಳ್ಳೇದಾಗ್ತಿದ್ಯಾ, ಆ ತಾಯಿ ಕರುಣೆ ತೋರ್ತಾಳ, ಆ ತಾಯಿ ಅನುಗ್ರಹ ನಿನ್ನ ಮೇಲೆ ಐತಿ, ಆ ತಾಯಿಯ ಪ್ರಸಾದ ಇವತ್ತು ಫಲಿಸ್ತದೆ ನಿನಗೆ ಅಂತ ಹೇಳಿ ಭವಿಷ್ಯ ನೋಡ್ದಿರ್ತಾರೆ. ಅದರಂತೆ ತಾಯಿ ಇಟ್ಕೊಂಡು ಏನು ಭವಿಷ್ಯ ನುಡಿತಾರೋ ಜೋಗ್ತಿಯಮ್ಮ, ಅದು ಆ ಗಳಿಗೆಯಲ್ಲಿ ಅವಳಿಗೆ ನಿಜ ಆಗುತ್ತೆ, ಫಲಿಸ್ತದೆ ಅವಳ ಫಲ. ಆ ಕ್ಷಣದಲ್ಲಿ ಶಾರದಮ್ಮನವ್ರನ್ನ ಬಿಟ್ಬಿಟ್ಟು ನೀರು ತರೋಣ ಅಂತ ಹೋದಾಗ ಅಶ್ವಿನಿ ನೀರು ಕುಡಿಸ್ತಾ ಇರ್ತಾಳೆ. ಆದರೆ ನಿಜಕ್ಕೂ ಕೂಡ ಇನ್ಸ್ಪೆಕ್ಟರ್ ಆದಂಥ ಅಜಿತನಿಗೆ ಸಂಪೂರ್ಣ ಗೊತ್ತು ಇದು ಅವಳ ವ್ರತದ ಫಲ. ಅಮ್ಮ ಶಾರದಮ್ಮ ಅತ್ತೆ ಸಿಕ್ಕಿರೋದು ನಿಜಕ್ಕೂ ಕೂಡ ಆ ತಾಯಿ ಪರಮೇಶ್ವರ ಪಾರ್ವತಿ ದೇವಿಯ ಅನುಗ್ರಹ ಅನ್ನೋದು ಮನೆಯವರೆಲ್ಲರಿಗೂ ಕೂಡ ಗೊತ್ತು. ಅಜಿತ್ ಹೇಳ್ತಾನೆ, ಏನು
ನೀನೇ ಕಿಡ್ನ್ಯಾಪ್ ಮಾಡಿ ನಮ್ಮ ಅತ್ತೆನ ಬಚ್ಚಿಟ್ಟಿದ್ದ ಅಂತ ಹೇಳಿ ಕೇಳ್ತಾರೆ ಅಜಿತ್ತು. ಕೇಳಿದ ತಕ್ಷಣ ಅವಳಿಗೆ ಶಾಕ್ ಆಗ್ಬಿಡುತ್ತೆ. ಹಂಗೆ ಅಶ್ವಿನಿಗೆ ಏನು ಮಾತಾಡಬೇಕು ಅನ್ನೋದು ಗೊತ್ತಾಗೋದಿಲ್ಲ. ಹಂಗೆ ಒಂದು ಕ್ಷಣ ಸೈಲೆಂಟಾಗಿ ನೋಡ್ತಾಳೆ. ಅಮ್ಮ ಅಂತ ಹಿಂಗೆ ಹಿಡಿಯೋಕೆ ಹೋಗ್ತಾಳೆ. ಆದರೆ ಶಾರದಮ್ಮನವ್ರು ತಿರುಗೂ ನೋಡೋದಿಲ್ಲ. ಬಂದು ಭೂಮಿ ಹತ್ರ ನಿಂತ್ಕೊಳ್ತಾರೆ. ಶ್ರವಣ್ ಅವ್ರು ಒಪ್ಕೊಳಕ್ಕೆ ಹೋಗ್ತಾರೆ. ಶ್ರವಣ್ ಒಪ್ಕೊಂಡ್ರು ಕೂಡ ಬಿಡೋದಿಲ್ಲ ಅಲ್ಲಿ. ಆ ಶ್ರವಣ್ ಹತ್ರ ಹೋಗೋದೇ ಇಲ್ಲ. ಹಿಂಸೆ ಪಟ್ಟಂಗೆ ಬಂದಿದ್ದು ಭೂಮಿನ ಒಪ್ಕೊಳ್ತಾರೆ ಶಾರದಮ್ಮನವರು. ಶ್ರವಣು, ಯಾಕೆ ಶಾರದಾ ಹಿಂಗೆಲ್ಲ ಮಾಡ್ತೀಯಾ? ಎಷ್ಟು ವರ್ಷಗಳಿಂದ ನಿನ್ನನ್ನು ಬಿಟ್ಟಿದ್ದೀನಿ ಗೊತ್ತಾ? ಕಂಗಾಲಾಗಿದ್ದೀನಿ. ನಿನಗೋಸ್ಕರ ಹಂಬಲಿಸ್ತಾ ಇರ್ತಕ್ಕಂಥ ದಿನಗಳಲ್ಲ ಇಲ್ಲ, ಕಾದಿರ್ತಕ್ಕಂಥ ಎಷ್ಟು ದಿನಗಳು ಗೊತ್ತಾ? ಅದೆಷ್ಟೋ ವರ್ಷಗಳಿಂದ ನಿನಗೋಸ್ಕರ ಕಾದಿದ್ದೀನಿ ನಾನು. ಹುಡುಕ್ತಾ ಇರ್ತಕ್ಕಂಥ ಸ್ಥಳಗಳಿಲ್ಲ. ಎಷ್ಟು 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 ಅಷ್ಟು ಅಷ್ಟು ಹಂಬಲಿಸಿದ್ದೀನಿ ನಿನಗೋಸ್ಕರ. ಯಾಕೆ ಶಾರದಾ ಈ ಗಳಿಗೆನಲ್ಲಿ ನಿನ್ನ ಹತ್ರ ಬಂದರೆ ಹಿಂಗೆ ದೂರ ಹೋಗ್ತೀಯಾ ಅಂತ ಸಂಗೀತ ಅವರು. ಯಾಕೆ ಶಾರದಾ, ನಾವು ಕಾಣ್ತಾ ಇಲ್ವಾ ನಿನಗೆ? ನೀವು ಗೊತ್ತಾಗ್ತಾ ಇಲ್ವಾ ನಾವು ಯಾರು ಅಂತ? ಗೊತ್ತಾಗ್ತಾ ಇಲ್ವಾ ಶಾರದಾ ಅಂತ ಹೇಳಿ ಕೇಳ್ತಾರೆ. ಅದೆಲ್ಲ ಪಾಪ ಭೂಮಿ ಹಿಂದೆ ಕಷ್ಟಪಡ್ತಾಳಲ್ಲ ಒಂದು ಗಳಿಗೆನಲ್ಲಿ. ಅವಳು ಮಂಡಿ ಊರಿ ಹೋಗಿದ್ದು, ಅವಳು ಜಲಾಭಿಷೇಕ ಮಾಡಿದ್ದು, ಅವಳು ಹೆಜ್ಜೆ ನಮಸ್ಕಾರ ಹಾಕಿದ್ದು ಪ್ರತಿಯೊಂದನ್ನು ಕೂಡ ಜ್ಞಾಪಿಸ್ಕೊಳ್ತಾರೆ. ಆ ಫಲ ಇವತ್ತು ಶಾರದನ್ನ ನಾವು ನೋಡ್ತಾ ಇದ್ದೀವಿ. ಯಾಕೆಂದರೆ ಸಂಗೀತನೂ ಕೂಡ ಅಂತ ಇದ್ರು, ಆ ಪಾಪ ನನ್ನ ಭೂಮಿ ಎಷ್ಟು ಕಷ್ಟಪಟ್ಟಿದ್ದಾಳೋ ಅದಕ್ಕೆ ತಾಯಿ ಬೇಗ ಫಲ ಕೊಡು ತಂದೆ ತಾಯಿ ಅಂತ ಹೇಳಿ ಪಾರ್ವತಿ ಪರಮೇಶ್ವರನ ಬೇಡ್ಕೊಂಡಿದ್ರು. ಅದ್ರ ಪ್ರತಿಫಲನೇ ಶಾರದಮ್ಮನವ್ರು ಸಿಕ್ಕಂಥದ್ದು. ಆದರೆ ಎಷ್ಟು ಯಾರು ಏನು ಬಲವಂತ ಮಾಡಿದ್ರು ಯಾರ ಕಡೆಗೂ ಗಮನ ಇಲ್ಲ, ಬರೀ ಭೂಮಿ ಕಡೆಗೇನೆ, ಬರೀ ಭೂಮಿ ಕಡೆ. ನೋಡಿ, ಮಗಳು ಅಂದರೆ ಎಷ್ಟು ಅಕ್ಕರೆ ಕಾಡ್ತಿದೆ, ಹೌದಲ್ವ? ಕರಳಲ್ವೇ ಅದು? ಹಾಗೆ ಮಂತ್ರಮುಗ್ಧರಾಗಿ ನಿಂತ್ಕೊಂಡು ಆಲಿಸ್ತಾರೆ ಅವಳು ಮಾತನ್ನು, ನಿಂತ್ಕೊಳ್ತಾರೆ. ಸರಿ, ಎಲ್ಲ ಖುಷಿಯಾಗಿ ಸದ್ಯ ನಮಗೆ ಶಾರದಾ ಮನೆಗೆ ಬಂದರೆ ಸಾಕು ಅಂತ ಅಂತಿದ್ದು. ಭೂಮಿ ಇಷ್ಟೆಲ್ಲ ಕಷ್ಟಪಟ್ಟು ವ್ರತ ಮಾಡಿದ್ಲು. ಆ ವ್ರತದ ಫಲಿಸ್ಲಿ ಅಂತೇಳಿ ನಾವು ಎಷ್ಟು ಹಂಬಲಿಸಿದ್ವೋ, ನಾವೆಲ್ಲ ಅಷ್ಟು ಕಾತರದಿಂದ ಕಾಯ್ತಾ ಇದ್ದು ಶಾರದಾಗೋಸ್ಕರ. ಪ್ರತಿಗಳಿಗೂ ನಮ್ಮ ಶಾರದಾ ಅಲ್ಲೇ ಕಣ್ಣಿಗೆ ಕಾಣಿಸೋಳು, ಒಂದು ಅರೆಗಳಿಗೆ ಮಾಯ ಆಗೋಳು. ಏನಪ್ಪ ಭಗವಂತ, ದೇವ್ರಿಲ್ವಾ ಅಂತ ಹೇಳಿ ಯಾವಾಗಲೂ ಶ್ರವಣ್ಣು ಭಾಳಷ್ಟು ಮುಮ್ಮಲ ಮರ್ಗೋರು. ಆ ಕ್ಷಣಗಳನ್ನು ನೋಡಿದಾಗ ಸಂಗೀತನೂ ಕೂಡ ಸಮಾಧಾನ ಮಾಡೋರು. ಸುಮ್ಮನಿರು ಶ್ರವಣ, ಸಿಗ್ತಾಳೆ ಶಾರದಾ ಅಂತ ಹೇಳಿ. ಈ ಕಡೆ ಅಜಿತನು ಕೂಡ ಮಾವ ಖಂಡಿತ ಕರ್ಕೊಬರ್ತೀವಿ ಸುಮ್ಮನಿರು ಅಂತೇಳಿ. ಅಜ್ಜಿ ಎಲ್ಲರೂ ಕೂಡ ಆಶ್ಚರ್ಯವಾಗಿ ನಿಂತ್ಕೊಂಡು ನೋಡ್ತಾರೆ. ಯಾಕೆಂದರೆ ಅವಳು ಅಲ್ಲಿ ನೀರು ಕುಡಿಸ್ತಾ ಇರ್ತಾಳಲ್ಲ, ಹಾಗಾಗಿ ಇದೇನಪ್ಪ ಇದು ಆಶ್ಚರ್ಯ, ಇವಳೆಲ್ಲಿ ಬಂದ್ಲು ಅಶ್ವಿನಿ, ಈಗ ನೀರು ಕುಡಿಸ್ತಾ ಕೂತಿದ್ದಾಳಲ್ಲ ಅಂತ ಹೇಳಿ. ಹೌದಲ್ವಾ? ಯಾಕೆಂದರೆ ಮನೆ ಮಗಳು ಅಂತೇಳಿ ಸುಳ್ಳು ಹೇಳ್ಕೊಂಡು ಬಂದಂಥ ಪಾಪಿ ಅವಳು. ಅಂಥ ಪಾಪಿ ನೀರು ಕುಡಿಸ್ತಾ ಇದ್ದಾಳೆ ಶಾರದಾ ಅವ್ರಿಗೆ ಅಂದರೆ ಯಾರಾದರೂ ಆಶ್ಚರ್ಯ ಪಡಲೇಬೇಕು, ಹೌದಲ್ವಾ? ಎಲ್ಲ ಹಾಗೇ ಆಶ್ಚರ್ಯವಾಗಿ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಪಾಪ ಈ ಕಡೆ ಭೂಮಿ ನೀರು ತರಕ್ಕೆ ಹೋಗಿರ್ತದೆ ಪಾಪ, ಅದು ಪಾಪ ಹುಡ್ಕೊಂಡು ಅಂತೂ ನೀರು ತೊಗೊಬರ್ತಾಳೆ. ನೀರು ತೊಗೊಂಡು ಬಂದ್ಬಿಟ್ಟು ಹೇಳ್ತಾರೆ, ದೊಡ್ಡ ಸಾಹೇಬ್ರೆ ನಾನು ಹೇಳಲಿಲ್ಲ ಶಾರದಮ್ಮನವ್ರು ಕಂಡ್ರು ಅಂತ ಹೇಳಿ, ನೋಡಿ ಶಾರದಮ್ಮನವ್ರು ನಮಗೆ ಸಿಕ್ಕೇ ಬಿಟ್ರು ಅಂತ ಹೇಳಿ ಹೇಳ್ತಾಳೆ. ಶ್ರವಣನ ಕಡೆಗಂತೂ ಗಮನನೇ ಇಲ್ಲ, ಆದರೂ ಚಿಂತೆ ಇಲ್ಲ. ತಾಯಿ ಮಗಳು ಒಂದಾಗಿದ್ದಾರೆ. ಇದು ಕೂಡ ಕೆಲವೇ ದಿನಗಳಲ್ಲಿ ಖಂಡಿತ ಭೂಮಿನೇ ನನ್ನ ಮಗಳು ಅಂದು. ಏಕೆಂದರೆ ತಾಯಿ ಬಂದ ಮೇಲೆ ಮಗಳನ್ನ ಕಂಡುಹಿಡಿಯೋದು ಅಷ್ಟು ಕಷ್ಟ ಏನಲ್ಲ, ಹೌದಲ್ವಾ? ಆ ಕರುಳೆ ಹಂಗೆ ಕರೆಯುತ್ತೆ. ಯಾರು ಏನು ಹೇಳಿದ್ರು ಕೂಡ ಕರುಳೆ ಕರೆಯುತ್ತೆ. ಇಲ್ಲ ಅಶ್ವಿನಿ ಪ್ರಯತ್ನ ಪಡ್ತಾ ಇದ್ದಾಳೆ, ನಮ್ಮಮ್ಮ ನಾನು ನಿನ್ನ ಮಗಳು ಅಂತ ನಾಟಕ ಆಡೋಕ್ಕೆ ಬರ್ತಾ ಇದ್ದಾಳೆ. ಖಂಡಿತ ಅವಳು ನಾಟಕ ಫಲಿಸೋದಿಲ್ಲ. ಯಾಕೆಂದರೆ ಅವರು ಒಡವೆ ಸೀರೆ ಹಾಕಿದ್ದೆಲ್ಲವೂ ಕೂಡ ಗಮನಿಸಿದ್ರು. ಜೊತೆಗೆ ಆ ಕ್ಷಣದಲ್ಲಿ ಬಂದು ನೀರು ಕುಡಿಸ್ತಾ ಇರೋದನ್ನು ನೋಡಿದಾಗ, ನೀನು ಇವ್ರನ್ನ ಬಚ್ಚಿಟ್ಟಿದ್ದೆ, ನೀನು ಅಪಹರಣ ಮಾಡಿರೋದೇ ನೀನು ಅಂತೇಳಿ ಅಜಿತನ ಏನು ಇನ್ಸ್ಪೆಕ್ಟ್ರ್ ವಾಯ್ಸ್ ಇದೆಯೋ ಅದಕ್ಕೂ ಕೂಡ ಭಯಪಟ್ಬಿಟ್ಟಿದ್ದಾಳೆ. ಅಜಿತನಿಗೆ ಸಂಪೂರ್ಣ ಗೊತ್ತಾಗೋಗಿದೆ, ಇವಳೇ ಬಚ್ಚಿಟ್ಟಿದ್ದು ಇಲ್ಲಿವರೆಗೂ ಕೂಡ ನಮ್ಮ ಶಾರದತ್ತೆನ ಅಂತ ಹೇಳಿ. ಆದರೆ ಅವಳಿಗಂತೂ ಮುಂದೆ ಕಾದಿದೆ ಹಬ್ಬ, ಮಾರಿ ಹಬ್ಬ. ದೇವಿಯಾನಿಗೆ ಮತ್ತು ಈ ಕಡೆ ಅಶ್ವಿನಿಗೆ ಎಲ್ಲ ಸಂತೋಷದಿಂದ ಶಾರದಮ್ಮನವ್ರನ್ನ ಮನೆಗೆ ಕರ್ಕೊಬರ್ತಾರೆ. ಶ್ರವಣಂತೂ ಬಿಟ್ಟಿರ್ಲಾರ ಗಪ್ಕೊಂಡಿರ್ತಾನೆ ಹಂಗೆ. ಎಲ್ಲರೂ ಜೊತೆನಲ್ಲಿ ಬರ್ತಾರೆ. ಸಂಗೀತ, ಶಾರದಾ ನಿಂತ್ಕೊ ಅಲ್ಲೇ ಅಂತೇಳಿ ಭೂಮಿನೊಳಗೆ ಕರ್ಕೊಂಡೋಗಿ ಆರತಿ ತಂದು ಆರತಿ ಬೆಳಗ್ತಾಳೆ. ಆರತಿ ಬೆಳಗ್ಗೆ ಶಾರದಾ ಬಾ ಬಲಗಾಲಿಟ್ಟು ಒಳಕ್ಕೆ ಮನೆಗೆ ಅಂದಾಗ ಇವಳು ಬರೋಕ್ಕೆ ಬರ್ತಾಳೆ ಅಶ್ವಿನಿ. ಅದಕ್ಕೆ ಅಜಿತ್ ಹೇಳ್ತಾನೆ, ಏನಕ್ಕೆ ಬರ್ತಾ ಇದೀಯಾ ನೀನು? ಹುಷಾರ್, ನೀನೇನಾದರೂ ಮನೆ ಒಳಕ್ಕೆ ಹೆಜ್ಜೆ ಇಟ್ಟರೆ ಸುಮ್ಮನೆ ಇರೋದಿಲ್ಲ ನಾನು, ಗೊತ್ತಾಯ್ತಲ್ಲ? ಇಲ್ಲಿವರೆಗೂ ಹಿಂದೆಲ್ಲ ನೀನು ಮನೆ ಮಗಳು ಅಂತ ಹೇಳಿ ನಮ್ಮನ್ನೆಲ್ಲ ಫೂಲ್ ಮಾಡಿ ನಮ್ಮನ್ನು ನಮ್ಮ ಈ ಏನು ಭಾವನೆಗಳು ಇದ್ದಾವೋ ಅವುಗಳ ಜೊತೆ ಆಟ ಆಡಿದೀಯ ನೀನು. ನಿನ್ನನ್ನು ಸುಮ್ಮನೆ ಬಿಡೋದಿಲ್ಲ ನಾನು, ಗೊತ್ತಾಯ್ತಾ? ಬಂದರೆ ಅಷ್ಟೇ ಸರಿಯಾಗಿರೋದಿಲ್ಲ, ಗ್ರಹಚಾರ ನೆಟ್ಟಗಿರೋದಿಲ್ಲ, ಹುಷಾರು, ಅಲ್ಲೇ ಇದ್ದರೆ ಸರಿ ನೀನು.
ಏನು ಅಜಿತ ಇದು ಅಮ್ಮ ಅಂತಾಳೆ. ಮತ್ತೆ ನಾಟಕ ಆಡ್ತೀಯಾ, ನಿಂತ್ಕೊಳ್ಳೆ ಅಲ್ಲೇ, ಬಂದರೆ ಅಷ್ಟೇ ನೋಡು ಅಂತ ಹೇಳಿ ಪೊಲೀಸ್ ವಾಯ್ಸಲ್ಲಿ ಹೇಳ್ತಾರೆ. ಬಿಡ್ತಾನೆ ತಕ್ಷಣ ರೆಡ್ ಹ್ಯಾಂಡ್ ಆಗಿ ಆಗಲೇ ಸಿಕ್ಕಿದ್ಲು, ಈಗ ಮತ್ತೆ ನಾಟಕ ಆಡ್ಕೊಂಡು ಬಂದಿದ್ದಾಳೆ ಅಂತ ಅಂದರೆ ಬಿಡ್ತಾರ? ತಕ್ಷಣ ಇಮ್ಮಿಡಿಯೇಟಾಗಿ ಅರೆಸ್ಟ್ ಮಾಡಿಬಿಡ್ತಾರೆ ಅಷ್ಟೇ. ಆ ಭಯನೂ ಕೂಡ ಅವಳಿಗಿದೆ ಪಾಪಿಗೆ. ಆದರೂ ಕೂಡ ಹಾಗೇ ಕಳ್ಳರಿಗೆ, ಸುಳ್ಳರಿಗೆ, ದರೋಡೆಕೋರರಿಗೆ, ಕೊಲೆಗಡುಕರಿಗೆ ಹಂಚಿಕೆ ಅನ್ನೋದು ಇರೋದೇ ಇಲ್ಲ ಅನಿಸುತ್ತೆ. ಅದನ್ನು ನಾವು ಈ ಧಾರಾವಾಹಿಯ ಮುಖೇನ ನೋಡ್ತಾ ಇದ್ದೀವಿ. ತುಂಬ 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 ಚೆನ್ನಾಗಿದೆ ಈ ಒಂದು ಸಂಚಿಕೆ. ಶಾರದಮ್ಮನವ್ರು ಸಿಕ್ಕಂತಹ ಈ ಒಂದು ಸುಂದರವಾದಂತಹ ಗಳಿಗೆ, ಅದರಲ್ಲೂ ಕೂಡ ಶ್ರವಣ್ಣು ಏನು ಹಂಬಲಿಸ್ತಾ ಇದ್ರು, ಕಾತರಿಸ್ತಾ ಇದ್ರು. ಭೂಮಿ ತನ್ನ ಮಗಳ ವ್ರತದ ಮೂಲಕನೇ ಶಾರದಮ್ಮನವ್ರನ್ನ ಕರ್ಕೊಂಡು ಬರುವಂಥ ಈ ಒಂದು ಸುಸಂದರ್ಭವನ್ನು ನೋಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಎಲ್ಲರಿಗೂ ಕೂಡ ಅನಂತ ಧನ್ಯವಾದಗಳು.